ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಜೊತೆಗೆ ಒಬ್ಬಟ್ಟು ಸಾಂಬಾರು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರ್ಯಾರಿಗೆಲ್ಲ ಒಬ್ಬಟ್ಟು ಸಾಂಬಾರು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನಿಲ್ಲಿ ಬೇಳೆನ ಬೇಯಿಸಿ ಅದರ ರಸನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಈ ರೀತಿ ಬೇಳೆನ ಬೇಯಿಸಿ ಇಟ್ಕೋಬೇಕು. ನಾನಿಲ್ಲೊಂದು ಬಾಣಲಿಗೆ ಆಯಿಲ್ ಹಾಕಿದ್ದೀನಿ. ಹಾಗೆ ಸಾಂಬಾರು ಈರುಳ್ಳಿ, ಒಣಮೆಣಸಿನ್ಕಾಯಿ, ಕಲ್ಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಒಂದು ಟೊಮೆಟೊ ಹಾಕಿದ್ದೀನಿ, ಕೊತ್ತಂಬರಿ, ಹಾಗೆ ಕರಿಬೇವು. ಇಷ್ಟೇ ಬೇಕಾಗಿರೋವಂಥದ್ದು. ಸಿಂಪಲ್ ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹುಣಸೆ ಹಣ್ಣು, ಒಂದು ನಿಂಬೆಹಣ್ಣಂಗೆ ಹತ್ರ ಹಾಕ್ಕೋಬೇಕು. ಇದನ್ನು ತರಿಯಾಗಿ ಈ ರೀತಿ ರುಬ್ಕೋಬೇಕು. ಇವಾಗ ಖಾರಕ್ಕೆ ಬೇಕಾಗಷ್ಟು 2.5 ಸ್ಪೂನ್ ಆಗೋಷ್ಟು ಮಾಮೂಲಿ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಹೂರ್ಣ ಮಾಡಿಟ್ಟಿರ್ತೀವಲ್ವ ಒಬ್ಬಟ್ಟಿಗೆ, ಅದರದ್ದು ಒಂದು 2 ಸ್ಪೂನ್ ಆಗೋಷ್ಟು, ಅಂದರೆ ಒಂದು ನಿಂಬೆಹಣ್ಣಷ್ಟು ಗಾತ್ರದ್ದು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿ ಇವಾಗ ಚೆನ್ನಾಗಿ ರುಬ್ಕೋಬೇಕು. ನಾನಿಲ್ಲಿ ಬಾಣಲೆ ಇಟ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಜಜ್ಜಿದಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಾಗೆ ಸಾಂಬಾರು ಈರುಳ್ಳಿ ಮತ್ತು ಹಸಿ ಕರಿಬೇವು, ಸ್ವಲ್ಪ ಕರಿಬೇವನ್ನ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಇವಾಗ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಇಂಗನ್ನು ಸೇರಿಸ್ಕೋಬೋದು, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ನೀವು ಸೇರಿಸಿದ್ರೂ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾನಿಲ್ಲಿ ಇಂಗನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇಂಗನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ, ಅದರಲ್ಲಿ 1-2 ಸ್ಪೂನ್ ಆಗೋಷ್ಟು ಮಸಾಲೆನ ತೆಗೆದು ಇದ್ರಲ್ಲಿ ಅಂದರೆ ಒಗ್ಗರಣೆ ಜೊತೆಗೆ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಿದಾಗ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಉಳಿದಿರೋಂಥ ಮಸಾಲೆನೂ ಹಾಕಿ 1-2 ನಿಮಿಷ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನಮ್ಗೆ ಎಷ್ಟು ಬೇಕಷ್ಟು ಅದನ್ನು ಫ್ರೈ ಮಾಡಾದಮೇಲೆ ನಾವು ಬೇಳೆನ ಬೇಯಿಸಿಟ್ಟಿರ್ತೀವಲ್ವ, ಅದರ ನೀರನ್ನು ತೆಗೆದು ರಸನ ಇದರಲ್ಲಿ ಸೇರಿಸ್ಕೋಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ಬೇರೆ ನೀರನ್ನು ಸೇರಿಸ್ಕೋಬೇಡಿ. ರುಬ್ಕೋಬೇಕಾದ್ರೂ ಅಷ್ಟೇ ಈ ಬೇಳೆ ಬೇಯಿಸಿರುವಂಥ ನೀರಿಂದನೇ ಅದನ್ನು ರುಬ್ಕೋಬೇಕು. ಇವಾಗ ನಿಮಗೆ ಯಾವ ಇದಕ್ಕೆ ಅದಕ್ಕೆ ಬೇಕು, ತೆಳು ಬೇಕಾ ಅಥವಾ ಗಟ್ಟಿ ಬೇಕಾ ನೋಡಿ ಇದಕ್ಕೆ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಉಪ್ಪು ಹಾಕಿದ್ರೆ ರಸ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಬೇಳೆ ಸಾಂಬಾರಂತೂ ಅಂದರೆ ಒಬ್ಬಟ್ಟು ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡಿ ಅವತ್ತೇ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಅಥವಾ 2 ದಿನ ಆದಮೇಲೆ ತಿಂದರೆ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಆದರೆ ಯಾರು ಯಾವುದೇ ಥರ ಮಾಡಿದ್ರೂ ಒಬ್ಬಟ್ಟು ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಏನು ಮಾಡ್ತಾಯಿದ್ರು, ಹುಣಸೆ ರಸನ ತೆಗೆದು ಅದಕ್ಕೆ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಬೇಳೆ ಬೇಯಿಸಿರುವಂಥ ರಸನ ಸೇರಿಸ್ತಾಯಿದ್ರು. ಆದರೆ ನಾವು ಸ್ವಲ್ಪ ಈ ತೆಂಗಿನಕಾಯಿ ಎಲ್ಲ ರುಬ್ಬಿ ಜೀರಿಗೆ ಎಲ್ಲ ಹಾಕಿ ಮಾಡ್ತಾಯಿದ್ದೀವಿ. ಆದರೆ ಹೇಗೆ ಮಾಡಿದ್ರು ಇದು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಇದು ನೋಡಿ 2 ದಿನ ಆದಮೇಲೆ ಇರೋವಂಥ ಇದು ಸಾಂಬಾರು, ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ 2 ದಿನ ಆದಮೇಲೆ ತಿನ್ನೋರು ಯಾರ್ಯಾರಿದ್ದೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಸಿಗೋಣ.